ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈಗಾಗಲೇ 2024 ಮತ್ತು 23 ಮತ್ತು 24ನೇ ಸಾಲಿನ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡಲಾಗಿರ್ತಕ್ಕಂತಹ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರಗಳನ್ನು ನೀಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳೇ, ಇದರ ಉತ್ತರಗಳು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಮೊದಲನೇದಾಗಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಇಲ್ಲಿ ನೀಡಿರ್ತಾರೆ. ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕಾಗತ್ತೆ. ಮೊದಲನೇ ಪ್ರಶ್ನೆ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಪದ್ಯ ಓದಿದ್ದೀರಲ್ಲ, ಇವರೇ ಇದನ್ನು ಬರೆದವರು. ಅಲ್ಲಿ ಪುಸ್ತಕದಲ್ಲಿ ಅಂತಕ್ಕಂತಹ ಒಂದು ಪದವನ್ನು ಅಲ್ಲಿ ಅಂಡರ್ಲೈನ್ ಮಾಡಲಾಗಿದೆ. ಆ ಒಂದು ಪುಸ್ತಕದಲ್ಲಿ ಎಂತಕ್ಕಂತಹ ಒಂದು ಪದದ ವಿಭಕ್ತಿ ಯಾವುದು ಅಂತಂದರೆ ಡಿ ಆಪ್ಷನ್ ಸಪ್ತಮಿ. ಒಂದಿಷ್ಟು ಹಾಲು ಕುಡಿದು ಹೋಗಬೇಕು, ಈ ವಾಕ್ಯದಲ್ಲಿನ ಅನುಸ್ವಾರ ಹೊಂದಿದ ಪದ ಒಂದಿಷ್ಟು. ಸಿ ಆಪ್ಷನ್ ಒಂದಿಷ್ಟು. ಪಿಳಿ ಪಿಳಿ ಗಿಳಿ ಗೊಂಬೆ ಚಂದ, ಇಲ್ಲಿ ಪಿಳಿ ಪಿಳಿ ಎಂತಕ್ಕಂಥದ್ದು ಬಿ ಆಪ್ಷನ್ ಅನುಕರಣ ವ್ಯಯಕ್ಕೆ ಉದಾಹರಣೆಯಾಗಿದೆ. ದೇವಸುಂದರಿಯಂತಿದ್ದ ಬೆಸ್ತರ ಹುಡುಗಿಯ ಮೇಲೆ ಶಂತನುವಿಗೆ ಆಸೆಯಾಯಿತು, ಇಲ್ಲಿ ಆಸೆಯಾಯಿತು ಅಂತಕ್ಕಂತಹ ಪದವು ಆಗಮ ಸಂಧಿಯಾಗಿದೆ. ಅಂದರೆ ವಕಾರಾಗಮ ಮತ್ತು ಯಕಾರಾಗಮ ಅಲ್ಲಿ ಯಾ ಬಂದಿರೋದ್ರಿಂದ ಅಲ್ಲಿ ಯಕಾರಾಗಮ ಮತ್ತು ವಕಾರಾಗಮ ಆಗುವಂಥ, ಹಾಗಾಗಿ ಎ ಆಪ್ಷನ್ ಆಗಮ ಸಂಧಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟು ಬರ್ತಕ್ಕಂತಹ ಎರಡನೇ ಒಂದು ಮೇನ್ ಆಗಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಈ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವ ಶೋಕಿಲಾಲನು ನಾನಲ್ಲ, ಅಲ್ಲಿ ನಾನು ಅಂಡರ್ಲೈನ್ ಮಾಡಿರ್ತಕ್ಕಂಥ ಒಂದು ವಾಕ್ಯಗಳನ್ನು ನೀವು ಗಮನಿಸಿ ಮಕ್ಕಳೇ. ಇಲ್ಲಿಯವರೆಗೂ ನಾನು ಸಂದರ್ಶಿಸಿದ ಸ್ಥಳಗಳಾಗಲಿ ನಾಡಿನವರ ಬಾಯಲ್ಲೆಲ್ಲ ನಲಿಯುತ್ತಿರುವ ಸ್ಥಳಗಳು, ನನ್ನ ಮಟ್ಟಿಗೆ ನಕಾಶದೊಳಗಿನ ಹೆಸರುಗಳು ಮಾತ್ರ. ಪ್ರವಾಸ ಕಥನಗಳನ್ನು ಅಷ್ಟಿಷ್ಟು ಓದಿದ ನಾನು ಆಯಾ ಊರುಗಳನ್ನು ಪ್ರತ್ಯಕ್ಷ ಕಂಡವರಿಗಿಂತ ಹೆಚ್ಚಾಗಿ ಬಲ್ಲೆ. ನನ್ನ ಪ್ರವಾಸದ ಕ್ಷೇತ್ರ ಸಣ್ಣದಿರಬಹುದು, ಆದರೆ ಅದರಲ್ಲೂ ನಾನು ಕಂಡ ರಸದ ಹೊರತೆ ಮಾತ್ರ ದೊಡ್ಡದು. ಜೀವನದಲ್ಲಿ ಕಾಣಸಿಗದ ಸ್ವಾರಸ್ಯ ನನಗೆ ಪ್ರವಾಸದಲ್ಲಿ ದೊರಕಿದೆ, ಅಲ್ಲೂ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಬಾಳು ಬರಿದಾಗಿ ಕಂಡಾಗ ಏನಾದರೂ ನೆಪ ಹೂಡಿ ಪ್ರವಾಸ ಕೈಗೊಳ್ಳುತ್ತೇನೆ. ಪ್ರವಾಸವೆಂದರೆ ನನಗೆ ಅದೊಂದು ಸುಖ ಪ್ರಸಂಗ, ಅಲ್ಲೂ ಕೂಡ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಮೊದಲ ಪ್ರಶ್ನೆ ಏನಿದೆ, ಲೇಖಕರು ಯಾವ ರೀತಿಯ ಪ್ರಯಾಣಿಕರಲ್ಲ ಎಂದಿದ್ದಾರೆ. ಉತ್ತರ ಬಂದು ಲೇಖಕರು ತಾವು ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವ ಶೋಕಿಲಾಲ ಅಲ್ಲ ಎಂದಿದ್ದಾನೆ. 6ನೇ ಪ್ರಶ್ನೆ, ಜೀವನದಲ್ಲಿ ಎಲ್ಲೂ ಕಾಣದ ಸ್ವಾರಸ್ಯವನ್ನು ಲೇಖಕರು ಎಲ್ಲಿ ಕಂಡಿದ್ದಾರೆ. ಪ್ರವಾಸದಲ್ಲಿ ದೊರಕಿದೆ ಎಂದಿದ್ದಾರೆ. ಜೀವನದಲ್ಲಿ ಎಲ್ಲೂ ಸಿಗದ ಸ್ವಾರಸ್ಯವನ್ನು ಅವರು ಪ್ರವಾಸದಲ್ಲಿ ದೊರಕಿದೆ ಎಂದಿದ್ದಾರೆ. ಲೇಖಕರ ಪ್ರಕಾರ ಪ್ರವಾಸ ಎಂದರೆ ಯಾವುದು ಅಂದರೆ, ಲೇಖಕರ ಪ್ರಕಾರ ಪ್ರವಾಸವೆಂದರೆ ಅದೊಂದು ಸುಖ ಪ್ರಸಂಗ. ಇದಿಷ್ಟು ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಪ್ಯಾಸೇಜಲ್ಲಿ ಉರುಸುಗಳು ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದ ಬಂಧುಗಳಾಗಿವೆ. ಕಲಬುರ್ಗಿಯ ಖ್ವಾಜಾ ಬಂದೇ ನವಾಜ್ ದರ್ಗಾ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ. ಮುಳಬಾಗಿಲು ಪ್ರಾಂತದ ಹಜರತ್ ಬಾಬಾ ಹೈದರವಳಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿವರಸೆ, ದೊನ್ನೆವರಸೆ, ಕುಸ್ತಿ, ಕವ್ವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ. ಮಕ್ಕಳೇ, ಇಲ್ಲೂ ಕೂಡ ಅಷ್ಟೇ ನಾನು ಕೆಲವೊಂದು ಪಾಯಿಂಟ್ಸನ್ನು ಇಲ್ಲಿ ಅಂಡರ್ಲೈನ್ ಮಾಡ್ಕೊಂಡಿರ್ತಕ್ಕಂತಹ ಪದಗಳೇ ವಾಕ್ಯಗಳೇ ಇಲ್ಲಿ ಉತ್ತರಗಳಾಗಿರುತ್ತೆ. ಉರುಸುಗಳಲ್ಲಿ ಮಿಲನವಾಗಿರುವ ಸಂಸ್ಕೃತಿಗಳು ಅಂತಂದರೆ ಹಿಂದೂ ಮತ್ತು ಮುಸ್ಲಿಂ. ಖ್ವಾಜಾ ಬಂದೇ ನವಾಜ್ ದರ್ಗಾ ಯಾವುದಕ್ಕೆ ಪುರಾವೆಯಾಗಿದೆ ಅಂದರೆ ಸಮನ್ವಯ ದೃಷ್ಟಿಗೆ, ಅಂದರೆ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ. 10ನೇ ಪ್ರಶ್ನೆ, ಹಜರತ್ ಬಾಬಾ ಹೈದರವಳಿ ಶಾ ಅವರ ಉರುಸ್ ಪ್ರದರ್ಶನಗೊಳ್ಳುವ ಪ್ರಾಂತ್ಯ ಮುಳಬಾಗಿಲು ಅಂದರೆ ಮೂಡನ ಬಾಗಿಲು ಅಂತ. ಕೋಮು ಸಾಮರಸ್ಯಕ್ಕೆ ಉರುಸಿನಲ್ಲಿ ಯಾವ ಯಾವ ಕಲೆಗಳು ಪ್ರದರ್ಶನಗೊಳ್ಳುತ್ತವೆ. ಕತ್ತಿವರಸೆ, ದೊನ್ನೆ ವರಸೆ,
ಕುಸ್ತಿ ಕವ್ವಾಲಿ. ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಇದು ಪದ್ಯದಿಂದ ಕೊಟ್ಟಿದ್ದಾರೆ. ವಿಂಧ್ಯಾಟಡವಿಯಲಿ ಇದ್ದಲು ಶಬರಿ, ರಾಮನ ಕನಸೆ ಮರವಾಗಿ, ಮರದಲ್ಲರಳಿದ್ದವು ಹೂಗಲು, ರಾಮನಾಮವೇ ಜೇನಾಗಿ. ಈ ಒಂದು ಪದ್ಯದಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳ ಸಂಖ್ಯೆ 12ರಿಂದ 14. 12ನೇ ಪ್ರಶ್ನೆ, ಶಬರಿ ಎಲ್ಲಿ ವಾಸವಾಗಿದ್ದಳು? ಶಬರಿ ವಿಂಧ್ಯಾಟಡವಿಯ ಮತಂಗ ಆಶ್ರಮದಲ್ಲಿ ವಾಸವಾಗಿದ್ದಳು. ಶಬರಿಗೆ ಯಾರ ನಾಮವು ರಾಮನಾಮವು ಹೇಗೆ ಪರಿಣಮಿಸಿತು ಅಂದರೆ ಅದೊಂದು ಜೇನಾಗಿ ಪರಿಣಮಿಸಿತು. ಕನಸೆ ಮರದಲ್ಲರಳಿದ್ದವು ಹೂಗಳು ಎಂಬ ಸಾಲು ರಾಮನ ಕುರಿತು ಹೇಳುವುದನ್ನು ತಿಳಿಸುತ್ತಿದೆ. ನೆಕ್ಸ್ಟ್ ಬರ್ತಕ್ಕಂತಹದ್ದು ಇದು ಕೂಡ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮುಗಿಲು ಚಂದ ಮಳೆಯು ಚಂದ, ತೋಯ್ದ ಗುಡ್ಡ ಬೆಟ್ಟ ಚಂದ, ಮಿಟ್ಟೆ ಹೂ ಪಕಳೆ ಚಂದ, ಮೊಟ್ಟೆ ಚಂದ ಹಕ್ಕಿ ಚಂದ, ಎಳ್ಳಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ. ಇದರಿಂದ ಬಂದಕ್ಕಂಥದ್ದು 15ರಿಂದ 16ರವರೆಗಿನ ಪ್ರಶ್ನೆಗಳು. ಕವಿಯತ್ರಿಗೆ ಚಂದವಾಗಿ ಕಂಡ ಪ್ರಕೃತಿಯ ಅಂಶಗಳಾವುವು? ಮಕ್ಕಳ ಇದನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ನಾನು ಮರ್ತೋಗ್ಬಿಟ್ಟು ಸೇಮ್ ಅದೇ ಉತ್ತರವನ್ನು ನೀಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿ ಕವಿಯತ್ರಿಗೆ ಚಂದವಾಗಿ ಕಂಡ ಪ್ರಕೃತಿಯ ಅಂಶಗಳು ಅಂದರೆ ನನಗೇನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲೆ. ಮುಗಿಲು ಚಂದ, ಮಳೆಯು ಚಂದ, ತೋಯ್ದ ಗುಡ್ಡ ಬೆಟ್ಟ ಚಂದ, ಮಿಟ್ಟೆ ಹೂ ಪಕಳೆ ಚಂದ, ಮೊಟ್ಟೆ ಚಂದ ಹಕ್ಕಿ ಚಂದ. ಅಂದರೆ ಇಲ್ಲಿ ಮುಗಿಲು, ಮಳೆಯು, ಗುಡ್ಡ, ಬೆಟ್ಟ, ಹೂವು, ಮೊಟ್ಟೆ, ಹಕ್ಕಿ ಇದು ಚಂದ ಅಂತ ಹೇಳುತ್ತಾರೆ. ನಾನು ಬೈ ಮಿಸ್ಟೇಕ್ ಸೆಕೆಂಡ್ ಕ್ವಶನ್ ಆನ್ಸರ್ ಬರೆಯೋಬೇಕಾದ್ರೆ ಫಸ್ಟ್ ಕ್ವಶನ್ಗೆ ಇದನ್ನು ಆನ್ಸರ್ನ ಬರೆದು ಮರ್ತೋಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 16th. ಕವಿಯತ್ರಿಗೆ ಎಲ್ಲದಕ್ಕಿಂತಲೂ ಚಂದವಾಗಿ ಕಂಡದ್ದು ಯಾವುದು ಅಂದರೆ ಕವಿಯತ್ರಿಗೆ ಎಲ್ಲದಕ್ಕಿಂತಲೂ ಚಂದವಾಗಿ ಕಂಡದ್ದು ತೊಟ್ಟಿಲಿನಲ್ಲಿನ ತೊದಲು ನುಡಿಯಾಡುವ ಹಸುಳೆಯ ನುಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗದ್ಯ ಮತ್ತು ಪದ್ಯ ಭಾಗಗಳನ್ನು ಓದಿಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸೋದಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟು ಅಲ್ಲಿ 2 ಕ್ವಶನ್ನ ಕೊಟ್ಟಿದ್ದಾರೆ. ನಾನು ಅಲ್ಲಿ ಜಸ್ಟ್ ಮಾರ್ಕ್ ಮಾಡಿದ್ದೀನಿ. ಏನು, ಕುವೆಂಪು ಅವರು ಭಿಕ್ಷೆ ನೀಡಿ ಪ್ರೋತ್ಸಾಹಿಸಬಾರದು ಎಂದು ಹೇಳಲು ಕಾರಣವೇನು? ಆ ಪ್ಯಾಸೇಜನ್ನು ಓದ್ಕೊಂಡು ಅಲ್ಲಿ ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಭಿಕ್ಷಕ್ಕೆ ಬರೋರೆಲ್ಲ ಸಾಧಾರಣವಾಗಿ ಮೋಸರು ಮತ್ತು ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಆಗಿರುತ್ತಾರೆ. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರ್ದು ಅಂತ ಹೇಳ್ಬಿಟ್ಟು ಕುವೆಂಪು ಅವರು ಹೇಳ್ತಾ ಇರ್ತಾರೆ ಅಂತ ಈ ಆನ್ಸರ್ ಬರೀಬೇಕಾಗತ್ತೆ. 2ನೇ ಪ್ರಶ್ನೆ ಬಂದು ಮನೆಯ ಚಿಕ್ಕ ಗೇಟನ್ನು ತೆರೆಯಲು ಸಾಹಸ ಮಾಡುತ್ತಿದ್ದ ರಾಜರತ್ನಂ ಅವರ ವೇಷಭೂಷಣಗಳು ಯಾವ ರೀತಿ ಇತ್ತು ಅಂತ. ಬಿಳಿಯ ಅಡ್ಡಪಂಚೆ, ಬಿಳಿಯ ಅಂಗಿ, ಮೈ ಮೇಲೆ ನಸುಕಂದು ಬಣ್ಣದ ದೋತ್ರ ಮತ್ತು ಬಗಳಲ್ಲಿ ದೊಡ್ಡ ಜೋಳಿಗೆಯಂತಹ ಚೀಲ. ಈ ಒಂದು ಆನ್ಸರ್ನ ನೀವು ಇಲ್ಲಿ ಬರೀಬೇಕಾಗತ್ತೆ. ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಕ್ವಶನ್ ನಂಬರ್ 17 ಮತ್ತು 18 ಅಂತ. ದಯವಿಟ್ಟು ಅದನ್ನು ನೀವು ಗಮನಿಸ್ಕೊಳ್ಳಿ. ನೆಕ್ಸ್ಟು ಬರ್ತಕ್ಕಂಥದ್ದು ಕ್ವಶನ್ ನಂಬರ್ 19. ಈ ಒಂದು ಪಿಕ್ಚರಲ್ಲಿರ್ತಕ್ಕಂತಹ ವ್ಯಕ್ತಿಯ ಹೆಸರನ್ನು ಬರೆದು ಈ ವ್ಯಕ್ತಿ ಧರ್ಮ ಮತ್ತು ವಿಜ್ಞಾನಕ್ಕೆ ಏನನ್ನ ಹೇಳಿಕೆಯನ್ನು ನೀಡಿದ್ದಾರೆ ಅಂತ. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಐನ್ಸ್ಟೀನ್. ಇವರು ಧರ್ಮ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎಂದಿದ್ದಾರೆ. ಇದು ಐನ್ಸ್ಟೀನ್ ಮತ್ತು ದೇವರು ಅಂತಕ್ಕಂಥ ಪಾಠದಿಂದ ಬರುತ್ತೆ ಮಕ್ಕಳೇ. ನೆಕ್ಸ್ಟು ಬರ್ತಕ್ಕಂಥದ್ದು ಪದ್ಯದಿಂದ ಇದೆ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತೇನೆಂದು ತೋರಿಸಬೇಕಾಗಿದೆ. ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಲ್ಲ. ಅದಕ್ಕೆ ಅಟ್ಟ ನೋಡದ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ. ಅಟ್ಟ ಹತ್ತಬೇಡ ಅಂತಕ್ಕಂಥ ಒಂದು ಪದ್ಯದಿಂದ ಹಾರಿಸಲಾಗಿದೆ. ಇದು 28th ಕ್ವಶನ್ ನಂಬರು. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತೇನೆಂದು ಏಕೆ ತೋರಿಸಬೇಕಾಗಿದೆ ಅಂದರೆ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಕಾರಣ ಅಟ್ಟವನ್ನು ಕಟ್ಟಿದವನು ಮನುಷ್ಯ, ಆದರೆ ಬೆಟ್ಟ ನಿಸರ್ಗ ನಿರ್ಮಿತ. ಹಾಗಾಗಿ ಅಟ್ಟ ನೋಡದೆ ಬೆಟ್ಟವನ್ನು ಏರಿ ನಿಲ್ಲುತ್ತೇನೆ. ಅಸಾಧ್ಯವೆನ್ನುವುದನ್ನು ನಾನು ಸಾಧ್ಯ ಮಾಡಿ ತೋರುತ್ತೇನೆ ಎಂದು ಮಗು ಅಜ್ಜನಿಗೆ ಹೇಳುತ್ತೆ. 21ನೇ ಕ್ವಶನ್. ಅಟ್ಟ ಮತ್ತು ಬೆಟ್ಟದ ನಡುವಿನ ವ್ಯತ್ಯಾಸವನ್ನು ಹೇಗೆ ಗುರುತಿಸಿದ್ದಾರೆ ಅಂದರೆ ಅಟ್ಟ ಮನುಷ್ಯ ನಿರ್ಮಿಸುತ್ತಾನೆ, ಅದು ಜಾಲಾಗಿ ಇರುತ್ತೆ. ಆದರೆ ಬೆಟ್ಟ ನಿಸರ್ಗ ನಿರ್ಮಿತವಾಗಿರುತ್ತದೆ ಮತ್ತು ಗಟ್ಟಿಯಾಗಿರುತ್ತದೆ ಅಂತ ನಾವಿಲ್ಲಿ ಹೇಳಬಹುದು.
ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಪ್ರಶ್ನೆ, ಇದು ಒಂದು ಪಿಕ್ಚರನ್ನು ನೀವು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ, ಇದು ತೊಟ್ಟಿಲು ತೂಗುವ ಹಾಡಿನಿಂದ ಬಂದಿದೆ ಅಂತ ಹೇಳಿಬಿಟ್ಟು. ನೀವು ಆ ತೊಟ್ಟಿಲಿಲ್ಲ ತೂಗಿಲ ಹಾಡಿನಿಂದ ನಿಮಗೆ ಏನೆಲ್ಲ ನಿಮಗೆ ಪೊಯಮ್ ಬರುತ್ತೋ ಅದನ್ನು ನೀವು ಇಲ್ಲಿ ಬರೀಬಹುದಾಗಿರುತ್ತೆ. ಅಂದರೆ ನಾನು ಜಸ್ಟ್ ಶಾರ್ಟ್ ಫಾರ್ಮಲ್ಲಿ ನಾನು ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆಕಾಶ, ಮಳೆ, ಬೆಟ್ಟ, ಹೂವು, ಮೊಗ್ಗು, ಮೊಟ್ಟೆ, ಹಕ್ಕಿ ಎಲ್ಲವೂ ಸುಂದರ, ಆದರೆ ಅದಕ್ಕಿಂತ ನಮ್ಮ ತೊಟ್ಟಿಲಿನ ಮಗು ಚಂದ. ಇದೆಲ್ಲ ಕೂಡ ನೀವಿಲ್ಲಿ ಬರಿಬೋದಾಗಿರುತ್ತೆ. 23ನೇ ಪ್ರಶ್ನೆ, ಈ ರಾಷ್ಟ್ರಕವಿಯನ್ನ ಹೆಸರು, ಅಂದರೆ ಇವರ ಹೆಸರು ಕುವೆಂಪು. ಇವರ ಪ್ರಕಾರ ವಿದ್ಯೆಯು ಬದ್ಧ ಮನುಷ್ಯನನ್ನು ಬುದ್ಧನನ್ನಾಗಿ, ಅಂದರೆ ವಿಶ್ವ ಮಾನವನನ್ನಾಗಿ ಮಾಡಬೇಕು ಎಂದಿದ್ದಾರೆ. ಒಂದು ಸಂದೇಶವನ್ನು ಇವರು ರವಾನಿಸಿದ್ದಾರೆ ಅಂತ ಹೇಳಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಚಿತ್ರದಲ್ಲಿರುವ ವ್ಯಕ್ತಿಯ ಹೆಸರನ್ನು, ಅಂದರೆ ಇವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರಿಂಗ್ ಪದವಿಯನ್ನು ಪಡೆದು KRS ಡ್ಯಾಮ್ನ ನಿರ್ಮಾಪಕ ಮತ್ತು ನಿರ್ಮಾಣ ಮಾಡಿದ್ದಾರೆ. ಇವರು ಭಾರತ ರತ್ನ ಆಗಿದ್ದಾರೆ. ನಿಮ್ಗೇನು ತಿಳಿದಿದೆಯೋ ಅದರ ಬಗ್ಗೆ ನೀವಿಲ್ಲಿ, ಇದು ಪೂರಕ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಪಾಯಿಂಟ್ಸ್ ಆಗಿರುತ್ತೆ. 25ನೇ ಕ್ವಶನ್ ನಂಬರ್, ಕವಿಕೃತಿ ಪರಿಚಯ. ಈ ಪಿಕ್ಚರಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಲೇಖಕರ ಹೆಸರು ಬಂದು ಅಬ್ದುಲ್ ರಶೀದ್. ಅಬ್ದುಲ್ ರಶೀದ್ ಅವರು 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನಿಸಿದರು. ಇವರು ಹಾಲು ಕುಡಿದ ಹುಡುಗ, ಪ್ರಾಣಪಕ್ಷಿ, ಜೇನು ಕುರುಬರ ತಾಯಿ, ಕಾಡು ಆನೆಯ ಮಗನು ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ವರ್ಧಮಾನ ಪ್ರಶಸ್ತಿ ಮತ್ತು ಲಂಕೇಶ್ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಈ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯೋದು. ಯಾವಾಗೋ ಕೋಲಿ ಕೂಗಿದು ಏಳಿ, ತಡವೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳಹವಿದು, ಮರಣವು ಬಂದಿ ಕ್ಷಣವು ಮರಳಿ, ಹೋದವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ. ಇಲ್ಲಿ ಭಾವಾರ್ಥವನ್ನು ಬರಿಬೇಕಾದ್ರೆ ಇಲ್ಲಿ ಪದ್ಯ ಬೆಳಗುಜಾವ, ಕವಿ ದಾರಾ ಬೇಂದ್ರೆ. ಅಂದರೆ ಇದರ ಭಾವಾರ್ಥ ಏನಪ್ಪ ಅಂದರೆ, ಯಾವಾಗೋ ಕೋಳಿ ಕೂಗಿದೆ, ವಿಳಂಬ ಮಾಡಬೇಡ, ಎದ್ದೇಳು, ಎದ್ದು ಪಾನ ಕುಡಿಯಲು ಹೇಳಿ, ಇದು ನಿನ್ನ ಮೊದಲ ಕೆಲಸವಾಗಿದೆ, ಅಂಗಡಿಯ ಬಾಗಿಲನ್ನು ತೆರೆಯುವಂತೆ ಹೇಳು, ಜೀವನ ನದಿಗೆ ಸೆಳೆಹವಿರುತ್ತದೆ, ಸಾವು ಎಂತಕ್ಕಂಥದ್ದು ನಮಗೆ ಯಾವ ಕ್ಷಣದಲ್ಲಾದರೂ ಬರಬಹುದು, ಸತ್ತವರೇ ತಿರುಗು ಬರುವುದಿಲ್ಲ, ಅದಕ್ಕಾಗಿ ಇರುವ ಸಮಯವನ್ನು ನಾವು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಏನನ್ನಾದರೂ ನಾವು ಸಾಧನೆ ಮಾಡಬೇಕು ಎಂತಕ್ಕಂತಹ ಒಂದು ಮಾತುಗಳನ್ನು ನಾವಿಲ್ಲಿ ಹೇಳಬಹುದು. ಮುಂಚೆ ಬರ್ತಕ್ಕಂಥದ್ದು ಈ ಒಂದು ಪದ್ಯ ಬೆಳಗು ಜಾವ ಪದ್ಯದಿಂದ ಬರ್ತಕ್ಕಂತಹ ಒಂದು ಈ ವರ್ಣನೆಯನ್ನು ನೀವು ಊಹಿಸಬೇಕಾಗುತ್ತೆ. ಅಂದರೆ ಪೂರ್ವ ಕಣ್ಣು ಅಂದರೆ ಬೆಳಗು ಜಾವ ಪದ್ಯದ ಒಂದು ಫಸ್ಟ್ ಸ್ಟಾಂಜವನ್ನು ನೀವು ನೋಡ್ತೀರ. ಏನದು, 7 ಚಿನ್ನ ಬೆಳಗಾಯಿತು ಅಣ್ಣ, ಮೂಡಲವು ತೆರೆಯ ಕಣ್ಣ, ಜೇನೊಣದ ಹೆದೆಗೆ ಹೂಬಾಣ ಹೂಡಿ ಜಿಮ್ಮೆಂದು ಬಿಟ್ಟ ಮಾರ ಅಂತ ಹೇಳ್ಬಿಟ್ಟು ಏನು ಪೊಯಮನ್ನು ಬರುತ್ತೋ ಆ ಪೊಯಮನ್ನು ನೀವು ಇಲ್ಲಿ ಬರಿಬೋದು. ಇಲ್ಲ ಅಂತಂದರೆ ಪೂರ್ವ ಕಣ್ಣು ತೆರೆಯುತ್ತಿದೆ, ಬೆಳಕು ಹೊರ ಹೊಮ್ಮುತ್ತಿದೆ, ನಕ್ಷತ್ರ ಕಣ್ಮರೆಯಾಗಿ ಕತ್ತಲು ಕರಗಿ ಆಕಾಶದಲ್ಲಿ ಹೊಮ್ಮನ್ನು ಹೆಚ್ಚುತ್ತಿದೆ, ಬೆಳಕೆಂಬ ಬೇಟೆಗಾರ ಬಂದಿದ್ದಾನೆ, ಸೂರ್ಯನ ಕಿರಣಗಳು ಗೋಪುರಕ್ಕೆ ಬಳೆ ಬೀಸಿ ಬರುತ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮಾತುಗಳಲ್ಲಿ ಇದನ್ನು ವರ್ಣನೆಯನ್ನು ಮಾಡಬಹುದು. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಒಂದು ಗಾದೆ ಮಾತನ್ನು, ಇಲ್ಲಿ 2 ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಗಾದೆ ಮಾತನ್ನು ನಿಮ್ಮ ಮಾತುಗಳಲ್ಲಿ ಬರ್ಕೊಳ್ಳಿ. ಗಾದೆಗಳು ವೇದಗಳಿಗೆ ಸಮ, ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳು ಹಿರಿಯರ ಅನುಭವದ ಮಾತು, ಹಾಗೆಯೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾದೆಯು ಪ್ರಮುಖವಾಗಿದೆ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬದುಕಬೇಕು, ಖರ್ಚು ವೆಚ್ಚ ದುಂದು ವೆಚ್ಚ ಎಲ್ಲವೂ ಮಿತಿಯಾಗಿ ಇದ್ದಾಗ ಮಾತ್ರ ನಾವು ನೆಮ್ಮದಿಯಿಂದ ಇರಲು ಸಾಧ್ಯ. ಮಕ್ಕಳೇ, ಈಗಾಗಲೇ ಗಾದೆಗಳ ಬಗ್ಗೆ ಹೆಚ್ಚಿನ ಅರಿವು ಇರೋದ್ರಿಂದ ನಾನು ಇದ್ರ ಬಗ್ಗೆ ಜಾಸ್ತಿ ನಿಮಗೆ ಹೇಳ್ತಾ ಇಲ್ಲ. ನಿಮ್ಮದೇ ಆದ ಮಾತುಗಳಲ್ಲಿ ನೀವು ಈ ಗಾದೆಯನ್ನು ನೀವು ಬರೆಯಬಹುದು. ನೆಕ್ಸ್ಟು ಬರ್ತಕ್ಕಂಥದ್ದು ಸಂದರ್ಭ ಸಹಿತ ವಿವರಿಸಿ. DLN ಎಂದರೆ ಪಾಂಡಿತ್ಯ, ಪಾಂಡಿತ್ಯ ಎಂದರೆ DLN ಅಂದರೆ ಪಾಠ. ಯಾರು? ಪಾಂಡಿತ್ಯದ DLN ನರಸಿಂಹಾಚಾರ್. ಲೇಖಕರು ಡಾಕ್ಟರ್ MM ಕಲಬುರ್ಗಿ. ಈ ಸೆಂಟೆನ್ಸ್ ಬರೀಬೇಕು. ಈ ವಾಕ್ಯವನ್ನು MM ಕಲಬುರ್ಗಿ ಅವರ ಪಾಂಡಿತ್ಯದ DL ನರಸಿಂಹಾಚಾರ್ ಎಂಬ ಪಾಠದಿಂದ ಆರಿಸಿದೆ. ಇದು ತೀನಂಶ್ರೀ ಅವರ ಅಭಿಪ್ರಾಯವಾಗಿರುತ್ತದೆ. ಅಂದರೆ ಇವರನ್ನು ಹೊಗಳಿಕೆಯ ಒಂದು ಅಂಶವಾಗಿದೆ. ಇದು ಆಗಿನ ಕಾಲದ ಇನ್ನೊಬ್ಬ ವಿದ್ವಾಂಸರಾದ ತೀನಂಶ್ರೀ ಅವರೇ ಇವರನ್ನು ಪ್ರಶಂಸಿದಾಗ ಹೇಳುವಂತಹ ಒಂದು ಸಂದರ್ಭ ಇದಾಗಿರುತ್ತದೆ. ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ. ಇದು ಭೀಷ್ಮನ ಪ್ರತಿಜ್ಞೆಯಿಂದ ಬಂದಿರತಕ್ಕಂತಹ ಒಂದು ಪ್ರಶ್ನೆ ಆಗಿರುತ್ತದೆ.
ಮೂರನೇದಾಗಿ ಉಸಿರಾಡದೆ ನಿಂತರು ಜನರೆಲ್ಲ. ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಒಂದು ಕುವೆಂಪುರ ಬರೆದಿರ್ತಕ್ಕಂತಹ ಒಂದು ಪದ್ಯ. ಆ ಒಂದು ಪದ್ಯದಲ್ಲಿ ಆ ಒಂದು ಜೋಗಿ ಇಲಿಗಳನ್ನು ನಾಶ ಮಾಡುವಂತಹ ಒಂದು ಉದ್ದೇಶದಿಂದ ತನ್ನ ಮಾಯಾ ಒಂದು ಕೊಳಲಿನಿಂದ ಊದಿದಾಗ ತುಂಗಾ ನದಿಯ ಕಡೆಗೆ ಎಲ್ಲ ಇಲಿಗಳನ್ನು ಕರೆದುಕೊಂಡು ಹೋಗುವ ವಿಸ್ಮಯವನ್ನು ನೋಡುತ್ತಾ ಜನರು ನಿಂತಾಗ ಈ ಒಂದು ಹೇಳ್ತಕ್ಕಂತಹ ಒಂದು ಮಾತು ಅಂತ ಹೇಳಬಹುದು. ಬಡವನ ಮನೆಗೆ ಸಿರೆ ಬರಳಿ ಇದು ಜನಪದರ ಹೊನ್ನೆಯ ಮರದ ನೆರಳು ಎಂಬ ಪದ್ಯದಿಂದ ಆರಿಸಿದೆ. ಅಂದರೆ ಮಾರುದ್ದ ಪೈರಾಗಲಿ ಮೊಳೆದದ್ದು ತೆನೆಯಾಗಲಿ ಆ ಪದ್ಯ ಏನಿದೆ ಅದನ್ನು ನೀವಿಲ್ಲಿ ಬರಿಬೇಕಾಗತ್ತೆ. ಮುರುಡ ಭಕ್ತರ ನುಡಿಗಡನವೇ ಕಾಡಿ ಕಡಗೀಲು ಕಾಣ ರಾಮನಾಥ. ಈ ವಾಕ್ಯವನ್ನು ಜೇಡರ ದಾಸಿಮಯ್ಯನವರ ವಚನಗಳೆಂಬ ಪದ್ಯದಿಂದ ಆರಿಸಲಾಗಿದೆ. ಇದು ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಪದ್ಯ ಅಂತ ನಾವು ಹೇಳ್ಬೋದು. ಏನು, ಒಂದು ಬಂಡಿಗೆ ಆಧಾರವಾಗಿರ್ತಕ್ಕಂತಹ ಕಡಗೀಲಿರುತ್ತೆ, ಆದರೆ ನಮ್ಮ ಮಾನವನ ದೇಹದ ಒಂದು ಅಹಂಕಾರಕ್ಕೆ ಯಾವುದು ಕಡಗೀಲು ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ಬಂದಿರುತ್ತೆ. ನೆಕ್ಸ್ಟು ಬರ್ತಕ್ಕಂಥದ್ದು ಈ ಪದ್ಯಭಾಗವನ್ನು ಪೂರ್ಣಗೊಳಿಸೋದು ಅಂದರೆ ಕಂಠಪಾಠ ಪದ್ಯ. ಇದ್ದ ಮಾತನಾಡು ನಾಳೆಗೆ ಹಿಡಿದೊದ್ದರು ಹುಸಿ ಬೇಡ ನಾಳೆಗೆ ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು ಬುದ್ಧಿಯಲ್ಲಿರು ಕಂಡು ನಾಳೆಗೆ. ನಾನು ಒಂದು ಪ್ಯಾರವನ್ನು ಮಾತ್ರ ನಾನು ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳೇ. ನೆಕ್ಸ್ಟು ಬರ್ತಕ್ಕಂಥದ್ದು 10 ವಾಕ್ಯದಲ್ಲಿ ಉತ್ತರಿಸಿಗೆ. ಇಲ್ಲಿ ನೀವು ಪಿಕ್ಚರನ್ನು ನೋಡಿದ ತಕ್ಷಣ ನಿಮಗೆ ಐಡೆಂಟಿಫೈ ಆಗುತ್ತೆ ಇದು ಅರಳಿಕಟ್ಟೆಯಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಪಿಕ್ಚರ್ ಬಗ್ಗೆ ನಾನು ಬರೆದಿದ್ದೀನಿ. ಏನು, ಅರಳಿಕಟ್ಟೆಯನ್ನು ನೋಡಬಹುದು. ಅದು ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳನ್ನು ನಡೆಸಲು ಪಂಚಾಯತ್ಗಳಿಗೆ, ಮದುವೆ ಮುಂಜಿಗಳಿಗೆ ಕಲ್ಯಾಣ ಮಂಟಪ ಆಗುತ್ತೆ, ಯಾತ್ರಾರ್ಥಿಗಳಿಗೆ ಉಳಿಯುವ ಛತ್ರ ಆಗುತ್ತೆ, ಮಕ್ಕಳ ಆಟ ಓಟ ಪಾಠಗಳಿಗೆ, ಹಿರಿಯರ ಗಾಳಿ ಸೇವನೆಗೆ, ವಿಚಾರ ವಿನಿಮಯ ಮಾಡೋಕ್ಕೆ, ಬೀದಿ ಮಾತು, ಕಾಳು ಹರಟೆ, ಈ ಕೀಟಲೆ ಕೋಟಲೆಗಳ ಅಶ್ವತ್ಥ ಕಟ್ಟೆ ಆಶ್ರಯ ತಾಣವಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಬರೆಯಬಹುದು. ಅಂದರೆ ಅಶ್ವತ್ಥ ಕಟ್ಟೆ ಏನಕ್ಕೆ ಉಪಯೋಗವಾಗುತ್ತೆ ಅಂತ ಒಂದು ಪ್ರಶ್ನೆಯಲ್ಲಿ ಬರುತ್ತಲ್ವ, ಅದನ್ನು ನೀವಿಲ್ಲಿ ಬರೆಯಬಹುದು. ಮುಂದೆ ಬರ್ತಕ್ಕಂಥದ್ದು ಗದ್ಯ ಭಾಗ ಓದಿಕೊಂಡು ಉತ್ತರಗಳನ್ನು ಬರೀತಕ್ಕಂಥದ್ದು. ಮೊದಲನೇ ಉತ್ತರವನ್ನು ನಾನು ಅಲ್ಲಿ ಮಾರ್ಕ್ ಮಾಡಿಕೊಟ್ಟಿದ್ದೀನಿ, ಎರಡನೇ ಉತ್ತರವನ್ನು ನಾನಿಲ್ಲಿ ಬರೆದಿದ್ದೀನಿ. ಅಂದರೆ ಅಮೃತಮತಿಯು ಮಾಡಿದ್ದು ಮೋಸ, ಸುಂದರ ಚೆಲುವ ವಿದ್ಯಾವಂತನಾಗಿರ್ತಕ್ಕಂತಹ ಒಂದು ಯಶೋಧರನಿಗೆ ಮೋಸ ಮಾಡಿದಳು, ಪತಿಗೆ ದ್ರೋಹ ಬಗೆಯುವವಳು. ಇದಲ್ಲದೆ ಖಿನ್ನತೆಗೆ ಜಾರಿದ ಯಶೋಧರನು ಯಶೋಮತಿಗೆ ಪಟ್ಟ ಕಟ್ಟಿದ್ದಕ್ಕೆ ಅಮೃತಮತಿಯು ಹೀಗೆ ಮಾಡಿದಳು, ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮಾತುಗಳಲ್ಲಿ ನೀವು ಅದನ್ನು ಹೇಳಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಪ್ರಬಂಧವನ್ನು ನಿಮ್ಗೆ ಆಲ್ರೆಡಿ ನಿಮ್ಮ ಶಿಕ್ಷಕರು ಹೇಳಿರೋ ಕಾರಣ ನಾನಿಲ್ಲಿ ಇದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಪ್ರಬಂಧವನ್ನು 3 ಅಂಶಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಪೀಠಿಕೆ, ವಿಷಯ ವಿವರಣೆ ಮತ್ತು ಉಪಸಂಹಾರ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಕೊನೆಯದಾಗಿ ಬರ್ತಕ್ಕಂಥದ್ದು ಪತ್ರಲೇಖನ. ನಿಮಗೆ ಪತ್ರಲೇಖನ ಆಲ್ರೆಡಿ ನಿಮ್ಮ ಶಿಕ್ಷಕರು ಬೋಧಿಸಿರುವ ಕಾರಣ ಈ ಪತ್ರಲೇಖವನ್ನು ನೀವು ಪ್ರಾಕ್ಟೀಸ್ ಮಾಡ್ತಿರೋಂತಕ್ಕಂತಹ ಒಂದು ಆಶಾಭಾವನೆ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಮಕ್ಕಳೇ. ಧನ್ಯವಾದಗಳು.